ಆರವ್ನ ಧ್ವನಿ ಎಲ್ಲಿಂದಲೋ ಬಂದಂತಾಯಿತು. ನೀನು ಮರಳಿ ಹೋಗುತ್ತೀಯಾ? ಆಮೇಲೆ ಈ ಮನೆಯನ್ನು ಯಾರು ನೋಡಿಕೊಳ್ಳುತ್ತಾರೆ? ಅನ್ವಿ ದೃಢವಾಗಿ ಹೇಳಿದಳು. ನಾನು ದೀರ್ಘಕಾಲದ ರಜೆ ಹಾಕಿ ಬಂದಿದ್ದೇನೆ. ನಿನ್ನ ವರ್ಗಾವಣೆ ಮತ್ತೆ ಲಕ್ನೋಗೆ ಆಗುವವರೆಗೆ ನಾನು ಮತ್ತು ಆರುಷ್ ಇಲ್ಲೇ ಇರುತ್ತೇವೆ. ನಿನ್ನ ವೃತ್ತಿ ಮತ್ತು ಆರುಷ್ನ ಶಾಲೆಯ ಗತಿಯೇನು ಎಂದು ಆರವ್ ಶಾಂತವಾಗಿ ಕೇಳಿದರು. ನಂತರ ತಾವೇ ಮಾತನ್ನು ಮುಂದುವರೆಸಿ, ಇವಳು ಬಡವಳು, ಅಸಹಾಯಕಳು, ಗಂಡ ಸಂಪಾದನೆ ಮಾಡುವುದಿಲ್ಲ. 4 ಮಕ್ಕಳ ಜವಾಬ್ದಾರಿ ಇವಳ ಮೇಲಿದೆ. ಅವಳಲ್ಲಿ ಕೆಲಸ ಮಾಡಲು ಬಿಡು, ನಿನಗೂ ಸಹಾಯವಾಗುತ್ತದೆ ಎಂದರು. ಅನ್ವಿ ಸಿಟ್ಟಿನಿಂದ, ಪ್ರಪಂಚದ ಎಲ್ಲಾ ಬಡವರ ಜವಾಬ್ದಾರಿಯನ್ನು ನಾವೇ ಹೊತ್ತಿಲ್ಲ ಎಂದು ಕಾಲು ಬಡಿಯುತ್ತಾ ಒಳಗೆ ಹೋದಳು. ಆರವ್ ಅದನ್ನು ಕೇಳಿಸಿಕೊಳ್ಳದಂತೆ ನಟಿಸಿದರು. ಅನ್ವಿ ಗೊಣಗುತ್ತಲೇ ಇದ್ದಳು. ಆರವ್ಗೆ ಕಾವ್ಯಾಳ ಮೇಲೆ ಎಷ್ಟು ಮಮತೆ! ಅವಳ ಮನಸ್ಸಿನಲ್ಲಿ ಸಂಶಯದ ಬೀಜ ಮೊಳಕೆಯೊಡೆದು ಆತಂಕ ಹೆಚ್ಚಾಯಿತು. ಅಡುಗೆ ಮನೆಗೆ ಬಂದು ಅವಳು ಜೋರಾಗಿ ಕಾವ್ಯಾಳನ್ನು ಕರೆದಳು. ಪಾಪ, ಗಾಬರಿಯಾದ ಕಾವ್ಯಾಳ ಕೈಯಿಂದ ಗಾಜಿನ ಲೋಟವೊಂದು ಕೆಳಗೆ ಬಿದ್ದು ಒಡೆದು ಹೋಯಿತು. ಅನ್ವಿಯ ಸಿಟ್ಟು ಈಗ ಕಟ್ಟೆ ಒಡೆಯಿತು. ಕಾವ್ಯಾಳ ಬಿಕ್ಕಳಿಕೆಯನ್ನು ಕೇಳಿ ಆರವ್ಗೆ ಅನ್ವಿಯ ಸಿಟ್ಟು ಯಾರ ಮೇಲಿದೆ ಎಂದು ಅರ್ಥವಾಯಿತು. ಕಾವ್ಯಾಳ ಶ್ರದ್ಧೆಯನ್ನು ಅನ್ವಿ ದೈಹಿಕ ಸಂಬಂಧದ ತಕ್ಕಡೆಯಲ್ಲಿ ತೂಗುತ್ತಿದ್ದಳು. ಆತ್ಮೀಯ ಅನುಭೂತಿಯ ಮೌಲ್ಯ ಅವಳಿಗೆ ಎಂದಿಗೂ ಅರ್ಥವಾಗಲಿಲ್ಲ. ದೋಷಾರೋಪಣೆಯ ಸರಣಿ ಆರಂಭವಾಯಿತು. ಈ ಘಟನೆ ನಡೆದು ವಾರ ಕಳೆಯುವಷ್ಟರಲ್ಲಿ ಒಂದು ದಿನ ಆರವ್ ಕಚೇರಿಯಿಂದ ಬೇಗ ಬಂದಾಗ ಮನೆಯಲ್ಲಿ ದೊಡ್ಡ ಗದ್ದಲವಿತ್ತು. ಅನ್ವಿ ಅಳುತ್ತಾ ಮನೆಮಂದಿಯನ್ನೆಲ್ಲ ಸೇರಿಸಿದ್ದಳು. ಅನ್ವಿಯ ಚಿನ್ನದ ಲಾಕೆಟ್ ನಾಪತ್ತೆಯಾಗಿತ್ತು. ಅನ್ವಿಯ ಸಂಶಯ ಕಾವ್ಯಾಳ ಮೇಲಿತ್ತು. ಆರವ್ ಎಷ್ಟೇ ಸಮಾಧಾನಪಡಿಸಿದರೂ ಅವಳು ಕೇಳಲಿಲ್ಲ. ಕಾವ್ಯ ತನ್ನ ನಿರಪರಾಧಿತ್ವವನ್ನು ಹೇಳಿಕೊಂಡರೂ ಅನ್ವಿ ನಂಬಲಿಲ್ಲ. ಸಾಹೇಬರೇ, ನಾನು ನಿಮ್ಮ ಮನೆಯ ಉಪ್ಪು ತಿಂದಿದ್ದೇನೆ, ನಂಬಿಕೆದ್ರೋಹ ಹೇಗೆ ಮಾಡಲಿ ಎಂದು ಕಾವ್ಯ ಬಿಕ್ಕಿ ಬಿಕ್ಕಿ ಅಳುತ್ತಾ ಆರವ್ನ ಕಾಲಿಗೆ ಬಿದ್ದಳು. ಆದರೆ ಅನ್ವಿ ಅವಳನ್ನು ಜೈಲಿಗೆ ಕಳುಹಿಸಿದ ಮೇಲೆಯೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು. ಆರವ್ ಜಾಮೀನು ಕೊಡಿಸಿ ಕಾವ್ಯಾಳನ್ನು ಬಿಡಿಸಿಕೊಂಡು ಬಂದರು. ಆದರೆ ಮತ್ತೆ ಕೆಲಸಕ್ಕೆ ಸೇರಿಸಿಕೊಳ್ಳಲಿಲ್ಲ. ಅನ್ವಿಯ ಸಂಶಯದ ನೋಟಗಳನ್ನು ಎದುರಿಸುವುದು ಅವರಿಗೆ ಕಷ್ಟವಾಯಿತು. ಅವರು ಹೆಚ್ಚಾಗಿ ಪ್ರವಾಸದಲ್ಲೇ ಇರತೊಡಗಿದ್ದರು. ಮನೆಯಲ್ಲಿದ್ದರೂ ಪುಸ್ತಕಗಳ ಲೋಕದಲ್ಲಿ ಕಳೆದು ಹೋಗುತ್ತಿದ್ದರು. ಅನ್ವಿ ಆ ಮುಗ್ಧ ಅಬಲೆಯ ಮೇಲೆ ಕಳಂಕ ಹೊರಿಸಿದ್ದು ಅವರಿಗೆ ಬಹಳ ನೋವು ನೀಡಿತ್ತು. ಒಂದು ರಾತ್ರಿ ಆರವ್ ಪ್ರವಾಸದಲ್ಲಿದ್ದಾಗ ಅನ್ವಿ ಮತ್ತು ಆರುಷ್ ಮಾತ್ರ ಮನೆಯಲ್ಲಿದ್ದರು. ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ಕತ್ತಲಿನಲ್ಲಿ ದೀಪ ಹಚ್ಚಲು ಅನ್ವಿ ಸೀಮೆಎಣ್ಣೆ ಸುರಿಯುವಾಗ ಅದು ಮೇಜಿನ ಮೇಲೆ ಚೆಲ್ಲಾಡಿ ಬೆಂಕಿ ಹೊತ್ತಿಕೊಂಡಿತು. ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಮನೆಯನ್ನು ಆವರಿಸಿತು. ಭಯದಿಂದ ಅನ್ವಿಗೆ ಮಗನನ್ನು ರಕ್ಷಿಸಬೇಕೆಂಬ ಅರಿವೂ ಇರಲಿಲ್ಲ. ಅವಳು ಕಿರುಚಾಡಿದರೂ ಕೇಳಿಸಿಕೊಳ್ಳುವವರು ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಗುಡಿಸಲುಗಳ ಕಡೆಯಿಂದ ಜನರು ಓಡಿಬರುವುದನ್ನು ಕಂಡ ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು. ಕಣ್ಣು ತೆರೆದಾಗ ಅವಳು ಆಸ್ಪತ್ರೆಯ ಹಾಸಿಗೆಯ ಮೇಲಿದ್ದಳು. ಪಕ್ಕದ ಹಾಸಿಗೆಯಲ್ಲಿ ಆರುಷ್ ಮಲಗಿದ್ದನು. ಎದುರಿಗೆ ಆರವ್ ನಿಂತಿದ್ದರು. ಅವರ ಪಕ್ಕದಲ್ಲಿ ಕಾವ್ಯ ತನ್ನ ಕುಟುಂಬದವರೊಂದಿಗೆ ನಿಂತಿದ್ದಳು. ಅನ್ವಿಯ ದೃಷ್ಟಿ ಕಾವ್ಯಾಳ ಕೈಗಳ ಮೇಲೆ ಬಿತ್ತು. 2 ಕೈಗಳಿಗೆ ಬ್ಯಾಂಡೇಜ್ ಸುತ್ತಾಗಿತ್ತು. ನಿನ್ನ ಕೈಗಳಿಗೆ ಏನಾಯಿತು ಎಂದು ಅನ್ವಿ ಕ್ಷೀಣದನದಲ್ಲಿ ಕೇಳಿದಳು. ಡಾಕ್ಟರು ಹೇಳಿದರು, ನಿಮ್ಮನ್ನು ಬೆಂಕಿಯಿಂದ ಉಳಿಸುವ ಪ್ರಯತ್ನದಲ್ಲಿ ಇವಳ ಕೈಗಳು ಸಂಪೂರ್ಣವಾಗಿ ಸುಟ್ಟುಹೋಗಿವೆ. ಸರಿಯಾದ ಸಮಯಕ್ಕೆ ಇವಳು ನಿಮ್ಮನ್ನು ಉಳಿಸದಿದ್ದರೆ ನೀವು ಬದುಕುವುದು ಅಸಾಧ್ಯವಿತ್ತು ಎಂದು ಡಾಕ್ಟರು ಹೇಳಿದರು. ಆ ಭೀಕರ ದೃಶ್ಯ ಅನ್ವಿಯ ಕಣ್ಣೆದುರು ಹಾದು ಹೋಯಿತು. ಅವಳು ದೀರ್ಘಕಾಲ ಕಾವ್ಯಾಳನ್ನೇ ನೋಡುತ್ತಾ ನಿಂತಳು. ಪಶ್ಚಾತ್ತಾಪದ ಕಣ್ಣೀರು ಧಾರಾಕಾರವಾಗಿ ಹರಿಯಿತು. ಆದರೆ ಅಹಂಕಾರದ ಕಾರಣ ಅವಳು ಆಗಲೂ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಕೆಲವು ದಿನಗಳ ನಂತರ ಅನ್ವಿ ಮತ್ತು ಆರುಷ್ ಚೇತರಿಸಿಕೊಂಡು ಮನೆಗೆ ಮರಳಿದರು. ಒಂದು ಸಂಜೆ ಅವಳು ಆರವ್ ಜೊತೆ ವಾಯುವಿಹಾರಕ್ಕೆ ಹೋದಾಗ ಕಾವ್ಯಾಳ ಗುಡಿಸಿಲಿನ ಕಡೆಗೆ ಹೆಜ್ಜೆ ಹಾಕಿದಳು. ಆರವ್ ಅವಳನ್ನು ತಡೆದು, ಅತ್ತ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು. ಅನ್ವಿ ದೃಢದನೆಯಲ್ಲಿ ಹೇಳಿದಳು, ಇಂದು ನನ್ನನ್ನು ತಡೆಯಬೇಡಿ, ನನಗೊಮ್ಮೆ ಅಲ್ಲಿಗೆ ಹೋಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಬಿಡಿ. ಅವಳು ಮುಂದೆ ಹೋಗಿ ಕಾವ್ಯಾಳ ಗುಡಿಸಿಲಿನ ಮುಂದೆ ನಿಂತಳು. ಹರಿದ ಬಟ್ಟೆಗಳನ್ನು ಧರಿಸಿದ್ದ ಕಾವ್ಯಾಳ ಮುಖದಲ್ಲಿ ನಗು ಮೂಡಿತು. ಅವಳು ಓಡಿ ಬಂದು ಅನ್ವಿ ಕುಳಿತುಕೊಳ್ಳಲು ಹಾಸಿಗೆ ಸಿದ್ಧಪಡಿಸಿದಳು. ಅಲ್ಲಿ ಹಸಿವಿನಿಂದಿದ್ದ ಮಕ್ಕಳನ್ನು ಕಂಡು ಅನ್ವಿಯ ಹೃದಯವು ವೇದನೆಯಿಂದ ತುಂಬಿ ಬಂದಿತು. ಈರ್ಷ್ಯೆ ಮತ್ತು ದ್ವೇಷದ ವಿಷದ ಬಳ್ಳಿಯನ್ನು ಬಿತ್ತಿ ನಾನು ಎಂತಹ ಸೇಡು ತೀರಿಸಿಕೊಂಡೆ. ನನ್ನ ಬಳಿ ಪತಿ, ಮುದ್ದಾದ ಮಗ, ಐಶ್ವರ್ಯ ಎಲ್ಲವೂ ಇತ್ತು. ಆದರೂ ಈ ಸುಖವನ್ನು ಕಾಪಾಡಿಕೊಳ್ಳಲು ನನಗೆ ಸಾಧ್ಯವಾಗಲಿಲ್ಲ. ಇದರಲ್ಲಿ ಬೇರೆಯವರ ತಪ್ಪೇನಿದೆ ಎಂದು ಅವಳು ಯೋಚಿಸಿದಳು. ಅನ್ವಿ ಕಾವ್ಯಾಳನ್ನು ಹತ್ತಿರ ಕರೆದು ಅವಳ ಕೈ ಹಿಡಿದು ಕೇಳಿದಳು, ನಾನು ನಿನ್ನ ಮೇಲೆ ಎಷ್ಟೊಂದು ಆರೋಪಗಳನ್ನು ಹೊರಿಸಿದೆ. ಆದರೂ ನೀನು ನನ್ನ ಮತ್ತು ನನ್ನ ಮಗನ ಪ್ರಾಣ ಉಳಿಸಿದೆ. ನೀನು ನಿಜವಾಗಿಯೂ ಮಹಾನ್ ವ್ಯಕ್ತಿ. ಕಾವ್ಯ ನಮ್ರತೆಯಿಂದ ಹೇಳಿದಳು, ಇಲ್ಲ ಮೇಡಂ, ನಾನು ಮಹಾನಲ್ಲ. ಮಹಾನ್ ವ್ಯಕ್ತಿ ಎಂದರೆ ಬಾಬೂಜಿ, ಅಂದರೆ ಆರವ್.
ಇವರು ನನ್ನ ಮಕ್ಕಳ ಹಸಿವನ್ನು ನೀಗಿಸಿದರು, ನನ್ನ ಅಂಗವಿಕಲ ಪತಿಯ ಚಿಕಿತ್ಸೆಗಾಗಿ ಹಣ ಕೊಡಿಸಿದರು, ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಗೌರವವನ್ನು ಕಾಪಾಡಿದರು. ಅವಳು ಮುಂದುವರೆದು ಹೇಳಿದಳು, ಒಂದು ರಾತ್ರಿ ಕುಡಿದ ಅಮಲಿನಲ್ಲಿ ನನ್ನ ಪತಿ ನನ್ನನ್ನು ಗುತ್ತಿಗೆದಾರನ ಬಳಿಗೆ ಕಳುಹಿಸಿದ್ದರು. ರಕ್ಷಕನೇ ಭಕ್ಷಕನಾದಾಗ ಒಬ್ಬ ಹೆಣ್ಣಿನ ಸ್ಥಿತಿ ಏನಾಗಬಹುದು ಎಂದು ನೀವೇ ಯೋಚಿಸಿ. ಅಂದು ಬಾಬೂಜಿ ನನ್ನನ್ನು ಕಾಪಾಡಿದರು. ನಾನು ಅವರನ್ನು ನನ್ನ ಅಣ್ಣ ಮತ್ತು ತಂದೆಯಂತೆ ಕಾಣುತ್ತೇನೆ. ನಾನು ನಿಮ್ಮ ಮನೆಯ ಉಪ್ಪು ತಿಂದಿದ್ದೇನೆ. ದುಡಿಯಲು 2 ಕೈಗಳಿರುವಾಗ ಮನುಷ್ಯ ಕೆಟ್ಟ ಕೆಲಸವನ್ನೇಕೆ ಮಾಡಬೇಕು? ಅನ್ವಿಯ ದೃಷ್ಟಿಯಲ್ಲಿ ಕಾವ್ಯಾಳ ವ್ಯಕ್ತಿತ್ವ ಆಕಾಶದ ಎತ್ತರಕ್ಕೆ ಬೆಳೆಯಿತು. ಇಂದು ಒಬ್ಬ ಅನಕ್ಷರಸ್ಥ ಬಡಮಹಿಳೆ ಆಧುನಿಕ ಶಿಕ್ಷಿತ ನಾರಿಗೆ ಕಪಾಳಮೋಕ್ಷ ಮಾಡಿದಂತಾಗಿತ್ತು. ಹೆಣ್ಣು ಮತ್ತು ಗಂಡಿನ ಪ್ರತಿಯೊಂದು ಸಂಬಂಧವೂ ದೇಹಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಭಾವನೆಗಳಿಗೂ ಒಂದು ಸ್ಥಾನವಿದೆ ಎಂಬ ಸತ್ಯ ಅನ್ವಿಗೆ ಅರಿವಾಯಿತು. ಆರವ್ ಏನೋ ಹೇಳಲು ಹೊರಟಾಗ ಅನ್ವಿ ತನ್ನ ಹಸ್ತವನ್ನು ಅವರ ತುಟಿಗಳ ಮೇಲೆ ಇಟ್ಟು ಸುಮ್ಮನಿರಿಸಿದಳು. ಕಾವ್ಯಾಳಿಗೆ ಮರುದಿನವೇ ಕೆಲಸಕ್ಕೆ ಬರುವಂತೆ ಹೇಳಿ ಅವರು ಮರಳಿದರು. ಇಂದು ಅವರಿಗಾಗಿ ಒಂದು ಹೊಸ ಮುಂಜಾನೆ ಕಾಯುತ್ತಿತ್ತು. ಸಂಶಯ ಮತ್ತು ಶಂಕೆಗೆ ಯಾವುದೇ ಸ್ಥಾನವಿಲ್ಲದ ಸುಂದರ ಮುಂಜಾನೆ. ಗೆಳೆಯರೇ, ಇಂದಿನ ಕಥೆಯಲ್ಲಿ ಇಷ್ಟೇ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ.